ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನೆಕ್ಸ್ಟ್ ಪಾರ್ಟ್ ವ್ಲಾಗು. ಅದೇ ಜಾತ್ರೆ ಇದೇನೆ. ಈ ವ್ಲಾಗಲ್ಲಿ ಏನೇನಿರುತ್ತೆ ಅಂತ ಮುಂಚೆನೇ ಹೇಳಿದೆ ಅನ್ಕೊತೀನಿ. ಹಳೆ ಪಾರ್ಟ್ ಆಫ್ ವ್ಲಾಗ್ ನೋಡಿಲ್ಲ ಅಂತಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಅದ್ರ ಲಿಂಕ್ ಕೊಟ್ಟಿರ್ತೀನಿ, ಅದು ನೋಡ್ಕೊಂಬಂದು ಆಮೇಲೆ ಈ ವ್ಲಾಗ್ನ ನೋಡಿ. ಈ ವ್ಲಾಗ್ ಸ್ವಲ್ಪ ಚೆನ್ನಾಗೇ ಇದೆ, ನೋಡೋದು ಎಂಡ್ವರೆಗೂ ಮಿಸ್ ಮಾಡೋಕ್ಕೋಗ್ಬೇಡಿ. ಚೆನ್ನಾಗಿದೆ ವ್ಲಾಗ್ ಅಷ್ಟೇ. ಇದು ಬಂದು ಬುಧವಾರ ಬೆಳಿಗ್ಗೆ 7 ಗಂಟೆಗೆ ಮಂಗಳಾರತಿ ನಡೀತಾ ಇದೆ. ಈ ಊರಂತೂ ಬಂದಾಗಿಂದ ಫೋನೇ ಬಿಟ್ಟಿಲ್ಲ. ಇವ್ರಿಗೆ ಯಾವ ಸಾಂಗ್ ಸೂಟ್ ಆಗ್ಬೋದು ಅಂತಂದರೆ ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ. ಇವ್ರು ನೋಡಿ ಮಾತು ಮುಗಿಸಿದಾಗ ಬರ್ತವ್ರೆ. ನಾಚಿಕೆ ಜಾಸ್ತಿ ಆಯ್ತೈತೆ. ಗೈಸ್, ನಾನು ನನ್ನ ತಮ್ಮ ಇವಾಗಿಬ್ಬರು ಜಾಗಲ್ಲಿ ಹೋಗ್ತಿದ್ದೀವಿ. ದೇವ್ರುಗಳಿಗೆ ಹೂನಾರ ತಗೋಬೇಕಾಗಿತ್ತು. ನಮ್ಮ ರಾಕಿ ಬಾಯಿ ಜೊತೆ ಹೋಯ್ತಾ ಇದ್ದೀನಿ. ಬನ್ನಿ ಅಲ್ಲಿ ಹೋಗಿ ಸಿಗ್ತೀವಿ. ಗೈಸ್, ಇವಾಗ ಬಂದು ಜಾಗಲ್ಲಿಂದ ನಾನು ನನ್ನ ತಮ್ಮ ಅಲ್ಲೇನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಅಲ್ಲೇ ದೇವ್ರನ್ನೆಲ್ಲ ಕುಣಿಸ್ತಿದ್ದಾರೆ. ಬನ್ನಿ ಅಲ್ಲಿಗೆ ಹೋಗೋಣ. ಇಲ್ಲಿ ಅವು ಚಿಕ್ಕ ಹುಡುಗಿ ಕೊಟ್ಟಿರೋದು ಹಿಡ್ಕೊಂಡು ಇವಳು ಆಟ ಆಡ್ತಾವಳೆ. ಇವಳು ದೊಡ್ಡ ಚಿಕ್ಕ ಹುಡುಗಿ ಆಗಿದ್ದಾಳೆ ಇವಾಗ. ದೊಡ್ಡ ಚೈಲ್ಡು. ಅದು ದಬಾಕ್ತಾಳೆ, ಹಾಳು ಮಾಡ್ತಾಳೆ. ಅವಳು ತಗೊಂಡೋಗೋ ಹೊತ್ತಿಗೆ, ನಾಳೆ ಹೊತ್ತಿಗೆ. ಇವಳು ಅಫಿಷಿಯಲ್ ಮನೆ ಕೆಲಸದವಳು ಆಗೋಳೆ. ಕೆಲಸ ಮಾಡ್ತಾರ ನೋಡಿ ಅಲ್ಲಿ. ಅದು ಬೇರೆ ಫೋನ್ ಬೇಕು. ಫೋನು ಕೆಲಸ ಮಾಡ್ಬೇಕಾದ್ರೆ ಗೈಸ್, ನನ್ನ ಫ್ರೆಂಡ್ ಬರ್ತಿದ್ದಾನೆ ಇವಾಗ ಹಾಸನ್ ಅಂತೀನಿ, ಸಕಲೇಶ್ಪುರಿಂದ. ಅದಕ್ಕೆ ಇಲ್ಲೇ ಪಕ್ಕದೂರು ಸಿಗ್ನಳ್ಳಿ ಅಂತ ಇದೆ, ಅಲ್ಲಿಗೆ ಬಂದಿದ್ದೀನಿ ಕರ್ಕೊಂಡು ಹೋಗೋಕ್ಕೆ. ಅವನ್ನ ಬರ್ತಾಯಿದ್ದಾನೆ. ಇನ್ನೇನು ಬಸ್ ಬಂತು. ನೆಕ್ಸ್ಟ್ ಆಚೆ ಸ್ಟಾಪಲ್ಲಿ ಐತೆ, ಬರ್ತವನೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇಲ್ಲ ಮಾಡೋ ಬ್ಲಾಗ್ ಕಣೋ ಗೂಬೆ. ಗೈಸ್ ನೋಡಿ, ನಮ್ಮ ರಂಜಿತಾ ಅವರು ಏನಪ್ಪ ಮಟನ್ ಸಾರು ಮಾಡ್ತವ್ರೆ. ನಮ್ಮ ಚಿಕ್ಕಪ್ಪ ಅಲ್ಲೇ ಬಾರಿಸ್ತವ್ರೆ. 1 ರೌಂಡ್ ಬ್ಯಾಟಿಂಗು ಕಾಣಿಸ್ತಾ ಇಲ್ಲ. ಏನದು ಪಲಾವು? ನನ್ಗೇನು ಗೊತ್ತು, ನಾನು ಹಂಗೂ ಅನ್ಕೊಂಡು ಚಿಕನ್ ಎಲ್ಲಿಂದ ಬರುತ್ತಪ್ಪ ಅದೇ ಅಂತ. ಏನೇನು ಬೇಡ ಅದನ್ನ ಮಾತ್ರ ಕಟ್ ಮಾಡಿ. ಚೆನ್ನಾಗಾಗ್ಲಿ ಏನೇ ಆಗಲಿ ನಿನ್ನ ಮೇಲೇನೆ ಹೇಳಿದ್ದೀನಿ. ಆಲ್ಮೋಸ್ಟ್ 90% ಆಗುತ್ತೆ ಚೆನ್ನಾಗಿ ಅಂತ ನಾನು ಅನ್ಕೊಂಡಿದ್ದೀನಿ. ನೀನು ಕಾಣಿಸ್ತಾ ಇದೆಯಾ ಗೈಸ್? ಇವನೊಬ್ಬ ಇಲ್ಲಿ ನಂದೊಂದು ಕೈ ಇರಲಿ ಅಂತ ನಾನು ತಿರುಗಿಸ್ತೀನಿ ಅಂತ ಬಂದವನೇ. ನಾಚಿಕೆ ಇಲ್ಲ ಅಂಕಲ್, ಸಂಗಬುಲ್ಲ ಅಂತಾರೆ ಮಗಿಗೆ. ಹಾಗೆ ಇರಬೇಕು. ಸಾಕ ನೋಡೋದು ಜಾಸ್ತಿ. ಇನ್ನೂ ಬಿಸಿ ಬೇಕಾ? ಅವ್ನು ಬಿಸಿನೇ ಮಾಡಿಲ್ಲ ಅಂತಾನೆ. ಹಲೋ, ನಾನು ಕೊಟ್ಟಿದ್ದೀನಿ. ನಮ್ಮ ಮೊಸರನ್ನ ಅವ್ರು ಬಂದಿದ್ದಾರೆ. ಸ್ವಲ್ಪ ಮುಖ ತೆಗೀರಿ. ಇವರಿಬ್ರದೇ ಅಡುಗೆ ಇವತ್ತು. ಇವರು ಇವತ್ತು ಮಟನ್ ಎಲ್ಲ ಕಟ್ ಮಾಡಿಕೊಟ್ಟಿದ್ದಾರೆ. ಇವರೇ ಬೆಟ್ಟನ ಸೈಡಿಗೆ ಎತ್ತಿಟ್ಟು ಬಂದಿದ್ದಾರೆ ಇವಾಗಿನ್ನು. ಯಾಕೋ ಮೂಲೆಗೂ ಅಣ್ಣ ಅಲ್ಲೇನು ಮಾಡಂಗಿಲ್ಲ ಮೂಲೆಯಲ್ಲಿ. ಬರೀ ಇಂಥದೆಯ
ಸುಸ್ತಾಗಿದೆ, ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಣ್ಣ ಚೇರ್ ಮುಟ್ಟಂಗಿಲ್ಲ ದೇವ್ರದು. ನಾನು ತಿನ್ನೋ ನೀನು. ಗೈಸ್ ಇವಾಗ ನಮ್ಮ ತೋಟಕ್ಕೆ ಎಳ್ನೀರು ಕುಡಿಯೋಕೆ ಬಂದಿದ್ದೀವಿ. ಈ ಊರಂತೂ ಎಲ್ಲೋದ್ರೂ ಫೋಟೋಗಳು ತೆಗಿಯೋದು ಬಿಡಲ್ಲ. ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಇದೆಯಾ? ನಾನು ಇಲ್ಲ ಅಂದ್ಕೊಂಡೆ. ದನಗಳು ಕಟ್ಬಿಟ್ಟು ಮೇವು ಹಾಕಿದ್ದೀನಿ ಅಲ್ಲಿ ಹೊಲ್ದ ಹತ್ರ. ಪುಟ್ಟಣ್ಣ, ಮನೋಣ್ಣ, ಆಮೇಲೆ ಫ್ರೆಂಡ್ ಮಿಶ್ರ 3 ಜನ ಇದ್ದಾರೆ. ಬನ್ನಿ ಹೋಗೋಣ, ಅವ್ರು ಏನು ಮಾಡ್ತಾರೆ ನೋಡೋಣ ಅಲ್ಲಿ ಹೋಗಿ. ಗೈಸ್ ನನ್ನ ಮಕ್ಳನ್ನ ಪರಿಚಯ ಮಾಡಿಸಿದ್ದೆ ತಪ್ಪಾಯ್ತು ನಾನು. ಇವರು ಇವಾಗ ಫುಲ್ ದೋಸ್ತ ಆಗ್ಬಿಟ್ರು. ನಾನು ಮಾತ್ರ ಸಪ್ರೇಟ್ ಮಾಡೋರು. ಅವ್ರು ನೋಡಿ ಯಾವಾಗಲೂ ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡಿರೋದೇ ಕೆಲಸ. ಅಲ್ಲೂದಿಲ್ಲ ಗೈಸ್ ಇವರು. ಅಣ್ಣೊಂದಿದೆ ಕೆಲಸ, ಬರೀ ವಿಡಿಯೋ ಮಾಡ್ತಾ ಇರೋದನ್ನು ಬಂದ್ಬಿಟ್ಟು ಅಡ್ಡ ಹಿಡಿಯೋದು ಕೈನ. ಅದು ರೆಕಾರ್ಡ್ ಆಗಿರುತ್ತೆ. ಬಿಡೋಣ, ಆಫ್ ಮಾಡಕ್ಕಾದ್ರು ಬಿಡು. ಎಷ್ಟು ವಿಡಿಯೋ ಮಾಡಕ್ಕೆ ಬಿಡ್ತಾ ಇಲ್ಲ. ನಾನು ಎನ್ಕರೇಜ್ ಮಾಡಲ್ಲ ಇವರೆಲ್ಲ. ರೆಸ್ಪೆಕ್ಟೇ ಇಲ್ಲ, ಬರೀ ಅನ್ರೆಸ್ಪೆಕ್ಟ್ ಇವ್ರು. ಈ ನನ್ನ ಮಗನ ನೋಡಿ 24 ಗಂಟೆ ಅಲ್ಕಿಸಿರ್ತಾನೆ. ಈ ಅಂತ 32 ಇದೆಯಾ? ಕಮ್ಮಿ ಆಗಿರ್ಬೋದೇನೋ ಅಂದ್ಕೊಂಡೆ. ಸುಮ್ಮನೆ ಇರೋಣ, ಒಂಚೂರು ವೀಡಿಯೋ ಮಾಡ್ಕಾದ್ರು ಬಿಡೋಣ. ಹೇಳು ಅದೇನೀಗ ನೈಟ್ ಹೊತ್ತು ಹೆಂಗೆ ಕಾಣಿಸ್ತಿದ್ದು ನೋಡಿ ಗೈಸ್ ನಮ್ಮೂರು. ಇದು ಗೈಸ್ ಇವರೆಲ್ಲ ನಗ್ತವ್ನು ಏನಾಗೆ ಅಂತ ಕೇಳಿ ಒಂದ್ಸಲಿ ಕಮೆಂಟ್ಸಲ್ಲಿ ಹೋಗಿರಿ. ಚೆನ್ನಾಗಿ ಕಮೆಂಟ್ಸ್ ಎಲ್ಲ ಮಾಡೋರಿದ್ದಾರೆ. ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ತೋರಿಸ್ಬಿಟ್ರೆ ಬಂದಿರೋ ಕಮೆಂಟು ಒಂದೇ ಸಲ ಬೆಳೆಯಲ್ಲ ಯಾರು. ಅರ್ಥ ಆಯ್ತಾ? ಪುಷ್ಪವತಿ ಇವನ್ ಫ್ರೆಂಡ ಅಂತ ಆಗ್ಲಿಂದ ಅದೊಂದು ಸಾಂಗ್ ಹಾಕೊಂಡು ಆಡ್ತವ್ರ ಇಬ್ರು. ಏನ್ ಹೇಳ್ದೆ? ದಾದ ಅಷ್ಟೇ ಕೇಳ್ಸಿದ್ ನನಗೆ. ದಾದ ಅಂತ ನೋಡಿ ಫ್ರೆಂಡ್ಸ್, ಇವನೇ ವ್ಲಾಗರ್. ನನ್ನ ಯೂಟ್ಯೂಬ್ ಚಾನೆಲ್ನ ಮೊನ್ನವರು ಗಾಂಡವರಿಗೆ ನೋಡಿ, ಹೊಂಡವರಲ್ಲ ಕಣ, ಗಾಂಡವರು. ಎಲ್ಲೋ ಪುಷ್ಪಾವತಿ ಮಾತಾಡೋ ಏನಾದ್ರು. ಇಲ್ಲಿ ನೋಡಿ ಫ್ರೆಂಡ್ಸ್, ಯಾವಾಗ್ಲೂ ಬ್ಯುಸಿ ಆಗಿರ್ತಾರೆ ಫೋನಲ್ಲೇ. ಯಾವ ಸಾಂಗ್ ಸೂಟ್ ಆಗ್ತಿದೆ ಇವಾಗ? ಯಾವ ಸಾಂಗ್? ಮಾತಾಡ್ರಿ. ಎಲ್ಲ ರಾಜ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ ತೆಗೆ ಇರ್ತಿದ್ದ ಹುಡುಗ ಕೋರಸ್ ಆಡ್ರು. ಒಬ್ಬೊಬ್ನೇ ಸೈಡಲ್ಲಿ ಇರೋದಕ್ಕೆ ಕೈ ಮೇಲೆ ಸೊಳ್ಳೆ. ಅದೇ ಇಲ್ಲಿ ನೋಡಿ ಡೆಕೋರೇಷನ್ಸ್ ಎಲ್ಲ ಹೆಂಗಿದೆ. ಇವ್ರು ನೋಡಿ ಸುಮ್ಮನೆ ಬೇಕಾಬಿಟ್ಟು ಅಡ್ಡಾಡೋದು, ಅದೇ ಕೆಲಸ ಇವ್ರದ್ದು. ಏನ್ ಮಾಡ್ಬೇಕು ಇವಾಗ? ಇದು ವ್ಲಾಗಲ್ಲಿ ಬಂದಿಲ್ಲ ಅಂದ್ರೆ ಇದೆ ನಿಮ್ಗೆ. ನಾನು ಹಾಕ್ತೀನಿ ಎಲ್ಲಾದ್ನು. ನೋಡಿ ಏನಾರ ಅಂದ್ರೆ ಹಿಂಗೆ ಮುಖ ಹಿಂಗ್ ಮಾಡ್ಕೊಂಡು ಕುತ್ಕೊಂಡ್ಬಿಡೋದು. ಏನ್ ಮಾಡ್ದೆ ನಾನು? ಸರಿ ಎಲ್ರು ನನ್ನ ಹೇಳ ಇನ್ನೊಂದ್ಸಲ ಹೇಳೋ ಲೋ ಅದೆಲ್ಲ ಹಾಕಕ್ಕಾಗುತ್ತೇನೋ? ಅದೆಲ್ಲ ಕಟ್ ಮಾಡಬೇಕು. ಏನ್ ಕಟ್ ಮಾಡ್ಬೇಕು ಏನಿಲ್ಲ ಹೇಳೋ. ನೋಡಿ ಫ್ರೆಂಡ್ಸ್, ಹೇಳ್ತಾನೆ ಇಲ್ಲ. ಫ್ರೆಂಡ್ಸ್ ಲೈವ್ ಅಲ್ಲಿ ಇದ್ದಾಗ ಹೇಳ್ಬೇಕು. ನೋಡಿ ಮುಖ ಹೆಂಗಿದೆ. ಬರೋದು ನೋಡಿ ಫ್ರೆಂಡ್ಸ್, ಮತ್ತೆ ಬ್ಯುಸಿ ಆದ್ರು ಫೋನಲ್ಲಿ. ಇಷ್ಟೇ ಇವ್ರದ್ದು. ಅದು ಆ ಬ್ಲೂಟೂತ್ ಅಂತೂ ಕುತ್ಕೆಯಿಂದ ತೆಗಿಯೋದೇ ಇಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಾವೇನಾರು ಹಿಡ್ಕೊಂಡಿದೀವ ಗೈಸ್? ಗೇಸ್ ಅಲ್ವೋ ಗೈಸ್ ಅದು. ಅಯ್ಯೋ ಸುಮ್ಮನಿರೋಣ, ನನಗೆ ಅಂದೆ ಕರೆಕ್ಟ್ ಆಗೇನೆ. ನೋಡಿ ಇವರು ಬ್ಯುಸಿ ಆದ್ರು ಚಾಟಿಂಗ್ ಅಲ್ಲಿ. ನೋಡಿ ಯಾರ ಜೊತೆ ಚಾಟ್ ಮಾಡ್ತಾವ್ರೆ ಅಂತ. ನೋಡಿ ಬಂದು ಪಕ್ಕದಲ್ಲಿ ಕೂತಿದ್ದಾರೆ ಮಿಸ್ಟರ್ ಹೇಮಂತ್ ಕುಮಾರ್ ಅವರು. ಹೇಳಿದ್ಮೇಲೆ ಅಷ್ಟೋ ತನಕ ನಮ್ಮ ಜೊತೆ ಸೇರ್ತಾನೆ ಇಲ್ಲ.
ಅವ್ರ ಹುಡುಗಿ ಜೊತೆ ಫುಲ್ ಬಿಸಿ. ಇಲ್ಲ ನಮ್ಮ ಜೊತೆ ಹುಡುಗಿ ಅಲ್ಲ, ಹುಡುಗಿ ಅಂದ್ಬಿಟ್ರೆ ಅವರು ಅನ್ಕೋತಾರೆ fiancé. ಕಂಗ್ರ್ಯಾಚುಲೇಷನ್ ಬ್ರದರ್. ಮಚ ನೀನ್ ಬದುಕ್ಬೇಕಾ, ಮಚ ನೀನ್ ಬದುಕ್ಬೇಕಾ. ಇದು ಬರಬೇಕು, ಇದು ಬರ್ ಆಡ್ಕೊಳ್ರು ನನ್ನ ಮಕ್ಕಳ ಆಡ್ಕೊಳ್ಳಿ. ಪ್ರದೀಪ್ ಈಶ್ವರ್ ಮೋಟಿವೇಶನ್ ನೋಡ್ತಿದ್ದೀನಿ. ಯಾರು ಈಗ ಯಾರು ಜಾಸ್ತಿ ಅವ್ರ ಅಭಿಮಾನಿಯಾಗಿರ್ತಾರೋ ಅವ್ರು ಯಾವತ್ತೂ ಅವ್ರ ಹೆಸರು ಹೇಳ್ಕೊಡಲ್ಲ. ಇಂದ ನಮ್ಮನ್ನ ಗಾಡಿ ತರ್ತೀನಿ ಅಂತ ಕಾಯಿಸಿ ಇಲ್ಲಿ ಸಾಯಿಸ್ತಿದೆ. ಇವ್ನು ನನಗೆ ಬೈತವನೆ. ನಾನು ಬರೀ ಇದಾಯ್ತು. ನೀವು ಬೈತಾ ಇದ್ದೀರಾ? ಬೈದರಿಂದ ಬಿಟ್ರೆ ಸುಳ್ಳು. ನೋ ಕಾಮೆಂಟ್ಸ್. ಯಾರ ಹತ್ರ ಕೇಳಿಸ್ಬೇಕು ಹೇಳ್ರಿ? ನಾನು ಸುಳ್ಳು ಹೇಳಿರೋ ಪುಟ್ಟಣ್ಣ ಸುಳ್ಳು ಹೇಳಲ್ಲ, ಕೇಳ್ರಿ ಅಲ್ವೇನಣ್ಣ? ವಿಡಿಯೋ ಮಾಡ್ತಾ ನೋಡಿ ಇವಾಗ ಫೋನ್ ಮಾಡ್ತಾನೆ ನೋಡು. ಮಾಡಿ ಫೋನ್ ಬೇಗ ಮಾಡ್ಬೇಕೀಗ. ಮಾಡಿ ಇನ್ನೊಂದ್ಸಲಿ ಏನಾಗುತ್ತೆ ಅಂತ 3 ಸಲ ಮಾಡಿ ಇನ್ನೊಂದ್ಸಲಿ ಬಂದು ನೋಡು. ಅದೇ ಗಾಡಿ ಬಂತು. ಜೋಕ ಅದಲ್ಲ ಅಂದ್ರೆ ಅದಲ್ಲ, ಅದಲ್ಲ ಸ್ಪ್ಲೆಂಡರ್ ಅದು ಬ್ರೋ. 3 ಸಲ ಮಾಡಿ. ನಾನು ಉಮೇಶು, ನನ್ನ ತಮ್ಮ ರಾಕಿ, ನಾನು, ಆಮೇಲೆ ಮನೋಣ, ಮಂಜ, ಜನ ಎಲ್ಲ ಹೋಯ್ತದೆ. ಎಲ್ಲಿಗೆ ಅಂತ ಗೊತ್ತಿಲ್ಲ. ಉಮೇಶ ಕರ್ಕೊಂಡು ಹೋಯ್ತವನೆ. ಈಗ ಅವ್ರು ಕಾಂಪಿಟೇಷನ್ ಮಾಡ್ತವ್ರೆ. ನಾನು ಹೇಳ್ತಿದ್ದೀನಿ ಬೇಡ ಕಾಂಪಿಟೇಷನ್ ಸರಿ ಇಲ್ಲ, ಒಳ್ಳೇದಲ್ಲ ಅಂತ ಅಂದ್ರು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಂಗೆ ತಿನ್ನಕ್ಕೆ ಸರಿ ಇವರೆಲ್ಲ. ನಾನೇನು ತಿಂದೇ ಇಲ್ಲ ಗೈಸ್. ಇವ್ರು ನೋಡಿ ಇಲ್ಲಿ 70 ರೂಪಾಯಿ ಬಜ್ಜಿ, 20 ರೂಪಾಯಿ ಏನಪ್ಪ ಚುರ್ಮುರಿ ತಿಂದು 4 ದಿನ. ಈ ಅಣ್ಣಂಗೆ ಏನೂ ಕೊಡಲೇ ಇಲ್ಲ. ಅಣ್ಣ ಆ ಕಡೆಯಿಂದ ಈ ಕಡೆಗೆ ಹೋಗ್ಬರೋ ಅಷ್ಟರಲ್ಲಿ ಇವ್ರ ಖಾಲಿ ಇಲ್ಲಿ. ಇವರ ರೆಡಿ. ನಾನೇ ವ್ಲಾಗರ್ ಆಗಿದ್ರು ನನಗೆ ಮಲ್ಕೊಳಕ್ ಬಿಡ್ತಾ ಇಲ್ಲ. ಕಂಟೆಂಟ್ ಅಂತ ಸಾಯಿಸ್ತವ್ರೆ ಇವರು ಎಲ್ಲ ಸೇರ್ಕೊಂಡು. ನಮ್ಮನ್ನ ಮರೆಯಿಂದ ಹೊರಗಡೆ ಇಲ್ಲ 2 ಗಂಟೆ ಆಗಿಲ್ಲ. ಒಂದು ಆಫ್ ಮಾಡೋ ಮಣ್ಣನ್ ಶೀಲ ಎಂಡ್ ಮಾಡ್ಬಿಡ್ಲ, ಬೆಳಗ್ಗೆ ಎಂಡ್ ಮಾಡ್ಲ ವಿಡಿಯೋ.
ಗೈಸ್ ನಾನು ಹೋಗ್ಬಿಟ್ಟು ಇವಾಗ ಪಕ್ಕ ಕಂಪ್ಲೇಂಟ್ ಕೊಡ್ತೀನಿ ಜಾಗಲ್ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು. ಇವ್ರು ನನಗೆ ನಿದ್ದೆ ಮಾಡಕ್ ಬಿಡ್ತಾ ಇಲ್ಲ. ಚಿರತೆ ಬರುತ್ತೆ, ಕರಡಿ ಬರುತ್ತೆ, ಅದ್ ಬರುತ್ತೆ, ಇದ್ ಬರುತ್ತೆ ಅಂತ ನನಗೆ ಬಿಡ್ತಾ ಇಲ್ಲ. ಇಲ್ಲಿ ನೋಡಿ ಉಲ್ಟಾ ಆಡ್ತವ್ರೆ ಇವರು. ತೋರಿಸ್ತೀನಿ ಒಂದ್ಸತಿ ಮಗ ತೋರ್ಸ್ಬಿಡು ಹೋಗ್ಲಿ. ನಾನು ಇವತ್ತು ತೋರಿಸ್ದೆ ಬಿಡಲ್ಲ. ಅಲ್ಲಿ ಮಗ ತೋರ್ಸು, ಯಾವ ಚಿರ್ತೇನೆ ಯಾವ್ದಾರಾಗ್ಲಿ ನಾವು ಬಿಡಲ್ಲ, ಇವ್ರನ್ನ ಬಿಟ್ರೆ ನೋಡಲ್ಲ ಮೋನೆ ರಾಕಿ ಬಾಯ್ ಇದ್ರ ತೆಗಿಲ್ಲ. ಬುಲ್ಡೆ ಹೊಡ್ಕೊಂಡವ್ ನೀನೊಂದು ಸ್ವಲ್ಪ ಜ್ವರ ಕುಡಿದ್ರೆ ಚಿರತೆ ಪಕ್ಕಕ್ಕೆ ಬಂದಿರೋದು. ಪುಟ್ಟಣ್ಣ ಬೆಂಗಳೂರಿಗೆ ವಾಪಸ್ ಹೋಯ್ತವ್ರೆ, ಅದಕ್ಕೆ ಅವ್ರನ್ನ ಬಿಡಕ್ಕೆ ಅರಸೀಕೆರೆಗೆ ಬಂದ್ವಿ. ಅಲ್ಲೇ ದಾರಿದ ಕಬ್ನಲ್ಲಿ ಸಿಕ್ತಾ, ಅದಕ್ಕೆ ಕುಡಿತಿದ್ವಿ ನಾನು, ಮನು ಅಣ್ಣ, ಪುಟ್ಟಣ್ಣ. ಬನ್ನಿ ಗೈಸ್ ಕಬ್ನಲ್ಲಿ ಕುಡಿಯೋಣ. ಇವ್ರದ್ದು ಫೋನೇ ಬಿಡಲ್ಲ ಇವರಂತೂ. ಈ ಥರ ಕುಡಿಯೋದು ಕಬ್ನಲ್ಲ, ಲೋಟ ಹಿಂಗೆ ಹಿಡ್ಕೋಬೇಕು. ಅದು ಎಲ್ಲೆಲ್ಲಿ ವ್ಲಾಗ್ ಮಾಡ್ತೀರಿ ಅಂತ ಎಲ್ಲೆಲ್ಲಿಂದ ಸ್ಟಾರ್ಟ್ ಆಗುತ್ತೆ ವ್ಲಾಗ್. ಬಾಯ್ ಗೈಸ್, ಬಿಟ್ಟಾಯ್ತು ಪುಟ್ಟಣ್ಣ ನಾಯಿ ರೈಲ್ವೆ ಸ್ಟೇಷನ್ಗೆ. ನಾವು ಹೊರಡೋದೆ ಇವಾಗ. ಹೋಯ್ತವ್ರೆ. ಏನಣ್ಣ ಹೋಗೋಣ? ಕೊಟ್ರೆ ಹೋಗೋಣ.